ಎಲ್ರಿಗೂ ನಮಸ್ಕಾರ. ಏನಂದ್ರೆ ನಾವೊಂದು ಪ್ರಾಜೆಕ್ಟ್ ಮಾಡಾಕತ್ತೀನಿ ಅಂತ ಹೇಳಿದ್ನಿ. ಅದೇನಂತಂದ್ರೆ 84 ಲಕ್ಷ ಜೀವರಾಶಿ ಒಳಗ ಮಾನವ ಜನ್ಮ ಅಂತಕ್ಕಂಥದ್ದು ಬಹಳ ಶ್ರೇಷ್ಠ ಅದ. ಅದಕ್ಕೆ ಆ ಮಾನವ ಜನ್ಮ ಒಂದು ಒಳ್ಳೆ ಮಾರ್ಗದೊಳಗೆ ನಡಿಬೇಕಂತಂದ್ರೆ ಅದಕ್ಕೆ ಶರಣರ, ಸಂತರ, ಸಾಧುಗಳ ಮತ್ತು ಮಹಾಪುರುಷರ ಆಶೀರ್ವಾದ, ಮಾರ್ಗದರ್ಶನ ಇರೋದು ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಬ್ರಹ್ಮಾಂಡ ಒಳಗ ಒಂದು ಅತಿ ಮುದ್ದಾದ ಶಿವ ಪಾರ್ವತಿಯರ ಶಿಷ್ಯರಾಗಿರ್ತಕ್ಕಂಥ ನಾಡುಗೋಡು ಅಮೋಕ್ಷದೇಶ್ವರರ ಚರಿತ್ರೆಯನ್ನ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದ್ದೀನಿ. ಯಾವ ರೀತಿ ಎಕ್ಸ್ಪ್ಲೋರ್ ಅಂತಂದ್ರೆ 7 ಯುಗದೊಳಗ 7 ಅವತಾರ ತೊಟ್ಟ ಶಿವ ಪಾರ್ವತಿಯ ಸೇವೆ ಮಾಡಿರ್ತಕ್ಕಂಥ ಅಮೋಕ್ಷದರು ಮರ್ತ್ಯಕ್ಕೆ ಇಳಿದು ಪದ್ಮಾವತಿ ದೇವಿಯರನ್ನ ಮದುವೆಯಾಗಿ 4 ಜನ ವರುವಿನ ಮಕ್ಕಳ ಮಕ್ಕಳನ್ನ ಅಮೋಕ್ಷಧರ ಮೊಮ್ಮಕ್ಕಳಾಗಿರ್ತಕ್ಕಂಥ 21 ಜನ ಧರ್ಮರು, 21 ಜನ ಧರ್ಮರ ಹೊಟ್ಟೆ ಇತ್ತ 101 ಜನ ಧರ್ಮರ ಮರಿಮ ಮಕ್ಕಳು, 101 ಜನ ಧರ್ಮರಿಂದ 1700 ಸಿದ್ಧರು, 1700 ಸಿದ್ಧರಿಂದ ಸತ್ಕೋಟಿ ಸಿದ್ಧರು ಅಂತ ಹೇಳಿಸಿದ ಅವರ ಜಗ ಕಲ್ಯಾಣಕ್ಕಾಗಿ, ಜಗ ಉದ್ಧಾರಕ್ಕಾಗಿ, ಬಂದರ ಉದ್ಧಾರಕ್ಕಾಗಿ ಅವರ ವಂಶಾವಳಿ ಅದೇ ರೀತಿ ಬೆಳೆಯುತ್ತಾ ಹೋಗ್ಯದ. ಹಾಗಾಗಿ ಈ ಕಲಿಯುಗದೊಳಗೆ ಕೂಡ ಅಮೋಕ್ಷಧರ ಪವಾಡಗಳ ಸಿದ್ಧಾಟಿಗೆ ಇವತ್ತಿಗೂ ಕೂಡ ನಡೆಯಕತ್ತಾವ. ಮತ್ತು ಆ ಕಾರಣದಿಂದ ಅಮೋಕ್ಷಧರ 3 ಜನ ಪುಣ್ಯದ ಮಕ್ಕಳು ಮತ್ತು 4 ಜನ ವರುವಿನ ಮಕ್ಕಳು ಮತ್ತು 21 ಜನ ಧರ್ಮರ ದೇವಸ್ಥಾನ ಯಾವ್ಯಾವ ಜಿಲ್ಲೆ, ಯಾವ್ಯಾವ ತಾಲೂಕ, ಯಾವ್ಯಾವ ಊರೊಳಗದವ. ಇವಾಗಿನ ದಿವಸದೊಳಗ ಅವು ಯಾವ ರೀತಿ ಬೆಳವಣಿಗೆ ಹೊಂದದವ ಮತ್ತು ಅಲ್ಲಿ ನಡೀತಿರತಕ್ಕಂಥ ಪವಾಡ ಸಿದ್ಧಾಟಿಕೆಯನ್ನ ಒಂದು ಸ್ವಲ್ಪ, ಸಿದ್ಧಾಟಿಕೆ ಅಂತಲ್ಲ, ಆ ದೇವಸ್ಥಾನ ಮತ್ತು ಆ ದೇವರ ಬಗ್ಗೆ ಒಂದು ಸ್ವಲ್ಪ ಚರಿತ್ರೆಯನ್ನ ಆ ಊರಿಗೆ ಭೇಟಿ ಕೊಟ್ಟು ಆ ದೇವಸ್ಥಾನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿನಿ. ಆ ಕಾರಣಕ್ಕಾಗಿ ಇದಕ್ಕೆ ನಿಮ್ಮ ಪ್ರೋತ್ಸಾಹ, ನಿಮ್ಮ ವಿಶ್ವಾಸ, ನಂಬಿಕೆ, ಪ್ರೀತಿ ಇನ್ನೂ ಜಾಸ್ತಿ ಬೇಕಾಗ್ತದೆ. ಸೊ ಇವಾಗ ನಾನು ನಿಮ್ಮ ಮುಂದೆ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿರ್ತಕ್ಕಂಥ ದೇವರು ಯಾವ್ಯಾವ ಅಂತ ಕೇಳಿದ್ರ, ಅವ್ರ ವಂಶಾವಳಿ ಕೇಳಿದ್ರ, ಮಾಯ ಮಗ್ನಾಪುರ ಗುರುವರಿ ಸೋಮಲಿಂಗ ಅವನ ಶಿಷ್ಯನಾಗಿರ್ತಕ್ಕಂಥ ನಾಡೋಡ ಅಮೋಘಸಿದ್ಧರ ಪತ್ನಿ ಪದ್ಮಾದೇವಿ, ಅವರಿಬ್ರು ಪುಣ್ಯದ ಮಕ್ಕಳು ಮಾಯದ ಮಗ ಮಾಸಿದ್ದ, ತೆರವಾಡ ಮಂಗರಾಯ ಸಿದ್ಧ, ಕರ್ಮಿ ಮಲ್ಕಾರ ಸಿದ್ಧ. ಅಮೋಘಸಿದ್ಧ ಹಾಗೂ ಪದ್ಮಾದೇವಿಯ ಮಕ್ಕಳ 4 ಜನ ವರುವಿನ ಮಕ್ಕಳಾಗಿರ್ತಕ್ಕಂಥವ್ರು ಅವತಾರ ಅಧೋಕ್ಷಿದ್ದ, ದೇವೇಂದ್ರ ಬೇಡಾನಿಸಿದ್ದ, ಆಚಾರ್ಗೌಡ ಸೋಮಮುತ್ಯ, ಕಡಿಹುಟ್ಟು ಖನಮುತ್ಯ ಮತ್ತು ಒಬ್ರು ಹೆಣ್ಮಗಳು ರೇಬಕಾದೇವಿ ಅಂತ ಹೇಳಿ. ಈ 4 ಜನ ಹೊಟ್ಟೆಯಿಂದ 21 ಜನ ಧರ್ಮರು ಅಂದ್ರೆ ನಾಡುಗಳು ಅಮೋಘಸಿದ್ಧರ ಮೊಮ್ಮಕ್ಕಳು ಯಾರ ಅಂತ ಕೇಳಿದ್ರೆ ಸಾಲದೊಡಿಸಿದ್ದ, ಅಥನಿ ಮಳಗಾಲಿಸಿದ್ದ, ಮರಬದ ಹೋಗಿಸಿದ್ದ, ಬಡ್ಚಿ ನಾಗಪೊಡ್ಯ, ಕಡಿಹುಟ್ಟ ಕೆಂಚ ಸೋಮನಮುತ್ಯ, ಇಂದಾಪುರ ಗೊಳೋಗಿಸಿದ, ಹೊಣ್ಣು ಮೌಳದ ಹೋಗಿಸಿದ, ಉಗ್ರದನ ಪದ್ಮೋಕ್ಷಿದ, ಪಂಚಪೂಜದ ಗೌಡ್ರು ಅಚ್ಚೆಗಾಂವ್ ಶೆಲಿಸಿದ್ದ, ಹಿರಿ ಮಲ್ಲಾಪುಡ್ಯ, ಚಿಕ್ಕ ಮಲ್ಲಾಪುಡ್ಯ, ತಿಕ್ಕುಂಡಿ ಮುತ್ತಾಪುಡ್ಯ, ಬೆಳ್ಳುಂಡಿಗೆ ಮಲ್ಕರಿಸಿದ್ದ, ಹತ್ತರು ಓಗೇನ್ ಮುತ್ಯ, ಕೌಲ್ಗುಡು ಕರೆಯೋಗಿಸಿದ್ದ, ಗದ್ದನಕೆರೆ ಮಲ್ಕರಿಸಿದ್ದ, ಕುಂಚನೂರು ಕೆಂಚಮದನ, ಉಮ್ದಿ ವೀರ ಮದ್ಗೊಂಡ, ಜ್ಯೋತ್ ಲೆಕ್ಕಪುಡ್ಯ, ಅರಕೆರೆ ಬ್ರಹ್ಮವಡ್ಯ. ಇವ್ರು 21 ಜನ ಧರ್ಮರು. 21 ಜನ ಧರ್ಮರಿಂದ 101 ಜನ ಧರ್ಮರು ಅಮೋಘಸಿದ್ಧರ ಮರಿಮ ಮಕ್ಕಳು, 101 ಜನ ಧರ್ಮರಿಂದ 1700 ಸಿದ್ಧರು, 1700 ಸಿದ್ಧರಿಂದ ಸತ್ಕೋಟಿ ಸಿದ್ಧರು. ಹೇಗ ನಾಡುಗಳು ಅಮೋಘಸಿದ್ಧರ ವಂಶಾವಳಿ ಬೆಳಗುತ್ತಾ ಹೋಗ್ಯದ, ಬೆಳೆಯುತ್ತಾ ಹೋಗ್ಯದ. ಭಕ್ತರ ಕಲ್ಯಾಣಕ್ಕಾಗಿ, ಜಗ ಕಲ್ಯಾಣಕ್ಕಾಗಿ ಅವ್ರ ಕೆಲಸ ಮಾಡ್ತಾ ಹೋಗ್ಯಾರ. ಇವತ್ತಿಗೂ ಕೂಡ ಅವ್ರ ಸಿದ್ಧಾಟಿಗೆ ಪವಾಡ ನಡೆಯಕತ್ತವ. ಯಾರಿಗೆ ನಂಬಿದಾರಲ್ಲ ಅವ್ರಿಗೆ ಸಿದ್ಧರ ಅದಾರ. ಊರಿಗೆ ಭೇಟಿ ಕೊಟ್ಟ ನಾನು ಒಂದ್ ಸ್ವಲ್ಪ ಗೊತ್ತಿರೋರು ಹಿರಿಯರಿಗೆ ಕೇಳ್ಕೊಂಡ ಅವ್ರ ಬಗ್ಗೆ ಚರಿತ್ರೆಯನ್ನ ಬಹಳ ಆಳವಾಗಿ ಸಿದ್ಧಾಟಿಕೆಯನ್ನ ನಾನು ಅದ್ರ ಬಗ್ಗೆ ಸಿದ್ಧಾಟಿಕೆ ಬಗ್ಗೆ ಹೇಳಕ್ ಹೋಗಂಗಿಲ್ಲ. ಯಾಕಂದ್ರೆ ಈ ದೇವರ ಬಗ್ಗೆ, ಸಿದ್ಧರ ಬಗ್ಗೆ ಮಾತಾಡಬೇಕಂದ್ರೆ ಅದರದೇ ಆಗಿರ್ತಕ್ಕಂಥ ನೀತಿ ನಿಯಮಗಳ ಅದಾವ. ಸ್ವಲ್ಪ ತಪ್ಪಿದ್ರು ಕೂಡ ತೊಂದರೆ ಇರ್ತದ. ಆ ಕಾರಣಕ್ಕಾಗಿ ನಾನು ಆಳವಾಗಿ ಹೋಗೋದಿಲ್ಲ. ನನಗ್ ಗೊತ್ತಿರೋ ಪ್ರಕಾರ ನಮ್ಮ ಸಿದ್ಧರ ಒಂದು ಚರಿತ್ರೆಯನ್ನ, ನಮ್ಮ ಸಿದ್ಧರ ದೇವಸ್ಥಾನವನ್ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿದ್ದೀನಿ. ಇದರ ಉದ್ದೇಶ ಇಷ್ಟ ಏನಪ್ಪಾ ಅಂತಂದ್ರ ಸಿದ್ಧರ ಪವಾಡಗಳನ್ನ, ಸಿದ್ಧಾಟಿಕೆಗಳನ್ನ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ತಾವ. ಆದ್ರೆ ಇನ್ನೊಂದು ಸ್ವಲ್ಪ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳ್ಕೊತ ಹೊಂಟಿದ್ರೆ ನಂದು ಒಂದು ಎಲ್ಲ ಕಡೆ ಟ್ರಾವೆಲ್ ಮಾಡಬೇಕು, ಎಲ್ಲ ಮಠ ಮನೆಗಳು ತಿರ್ಗಾಡ್ಬೇಕು ಅನ್ನೋ ಆಸೆ. ತಿರ್ಗಾಡ್ತಾ ವಿಡಿಯೋ ಮಾಡಿ ಯೂಟ್ಯೂಬ್ ಒಳಗೆ ಹಾಕಿದ್ವಿ ಅಂದ್ರೆ ನೋಡೋರಿಗೆ ಮತ್ತು ಅಲ್ಲಿ ಹೋಗದೆ ಇರೋರಿಗೆ ವಿಡಿಯೋ ಒಳಗೆ ನೋಡಿ ಎಷ್ಟೊಂದು ಜನ ತಿಳ್ಕೊಂತಾರ. ಮತ್ತು ಒಂದು ಸ್ವಲ್ಪ ನಮ್ಮ ಸಿದ್ಧರ ಒಂದು ಚರಿತ್ರೆಯನ್ನ ಎಲ್ಲರ ಮುಂದೆ ಇಡಕ್ಕೆ ನನಗೆ ಬಹಳ ಹೆಮ್ಮೆ ಆಗ್ತದ. ಸೊ ಹಿಂಗಾಗಿ ನಿಮ್ಮೆಲ್ಲರೂ ಪ್ರೋತ್ಸಾಹ ಬೇಕು. ಈ ವಿಡಿಯೋ ಯಾರ್ಯಾರು ಮಠ ಮನೆಯವರು, ಯಾರ್ಯಾರ ಒಡೆಯರು, ಮಹಾರಾಯರು ಯಾರ್ಯಾರು ನೋಡಕತ್ತೀರಿ ಎಲ್ರಿಗೂ ಕೂಡ ಎಲ್ಲ ಕಡೆ ಶೇರ್ ಮಾಡ್ರಿ. ನಿಮ್ದೆಲ್ಲ ಕೂಡ ಪ್ರೋತ್ಸಾಹ ಸಿಗ್ಲಿ. ನಾನು ಮುಂದಿನ ದಿನಮಾನೊಳಗೆ ನಾನು ಎಲ್ಲೆಲ್ಲಿ ಹೋಗ್ತಿದ್ದೀನಿ ಅಂತಕ್ಕಂಥದ್ದು ವಿಡಿಯೋ ಮುಖಾಂತರ ಹೇಳ್ತೀನಿ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ನಂಬಿಕೆ, ವಿಶ್ವಾಸ ನನಗೆ ಬೇಕು. ಆ ಪ್ರಭು ಶ್ರೀರಾಮ ನಾಡೋಡ ಅಮೋಘಸಿದ್ಧರ ಆಶೀರ್ವಾದ ನನ್ನ ಮೇಲೆ ಇರ್ತಾ, ನಿಮ್ಮ ಆಶೀರ್ವಾದ ಕೂಡ ನನಗೆ ಬೇಕು. ಸೊ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್.